ಬೈಕು ಅಥವಾ ಪೆಟ್ರೋಲ್ ಕಾರ್ನ ಹೊಸದಾಗಿ ಬೈ ಮಾಡಬೇಡಿ. ಯಾಕೆ ಅಂತ ಹೇಳ್ತೀನಿ, ಈ ವಿಡಿಯೋನ ಎಂಡ್ ತನಕ ನೋಡ್ರಿ. ಈಗ ಗೌರ್ಮೆಂಟ್ ಅವರು ಈ 85 ಇರೋ ಪೆಟ್ರೋಲ್ ನ ಆಲ್ಮೋಸ್ಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಗೆ ಇನ್ ಮುಂದೆ ಸಿಗೋ ಫ್ಯೂಚರ್ ಪೆಟ್ರೋಲ್ ಅಲ್ಲಿ 85% ವರೆಗೂ ಎಥನಾಲ್ ಇರುತ್ತೆ, ಬರೀ 15% ಪೆಟ್ರೋಲ್ ಇರುತ್ತೆ. ಬಟ್ ಎಕ್ಸಿಸ್ಟಿಂಗ್ ಗಾಡಿಗಳು ಜಸ್ಟ್ E20 ಕಂಪ್ಲೈಂಟ್ ಇದೆ. ಅದು ಕೂಡ 2023 ಈಚೆಗೆ ಬಂದ ಪೆಟ್ರೋಲ್ ವೆಹಿಕಲ್ಸ್ E20 ಕಂಪ್ಲೈಂಟ್ ಇದೆ ಹೊರತು ಅದರಿಂದ ಹಿಂದೆ ಈಗಲೂ ಕೂಡ E20 ಕೂಡ ಕಂಪ್ಲೈಂಟ್ ಇಲ್ಲ. ಬಟ್ ನಮ್ಗೆ ಎಕ್ಸಿಸ್ಟಿಂಗ್ ಸಿಗೋ ಎಲ್ಲಾ ಪೆಟ್ರೋಲ್ ಕೂಡ 20% ಎಥನಾಲ್ ಇರೋದೇನೆ. ಇವಾಗ ಏನಾದ್ರೂ E85 ಪೆಟ್ರೋಲ್ ನ ನೀವೇನಾದ್ರೂ E20 ಕಂಪ್ಲೈಂಟ್ ಅಥವಾ ಓಲ್ಡ್ ವೆಹಿಕಲ್ ಹಾಕಿದ್ರೆ ಇನ್ನ ದೊಡ್ಡ ಇಶ್ಯೂಸ್ ಬರೋದು ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡೋದು ಬೆಟರ್ ಅನ್ಕೊಂತೀನಿ. ಯಾಕೆಂದ್ರೆ ಈಗ ಆಲ್ರೆಡಿ ಫ್ಲೆಕ್ಸ್ ಫ್ಯೂಯಲ್ ಇಂಜಿನ್ಸ್ ಅಂತ ಬರ್ತಾ ಇದಾವೆ, ಬೇರೆ ಕಂಟ್ರೀಸ್ ಅಲ್ಲಿ ತುಂಬಾ ಇದಾವೆ. ಬಟ್ ಇಂಡಿಯಾದಲ್ಲಿ ಇವಾಗ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. E85 ವೆಹಿಕಲ್ಸ್ ಇನ್ ಮುಂದೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೆಟರ್ ಅನ್ಸುತ್ತೆ. ಇನ್ ಕೇಸ್ ನೀವೇನಾದ್ರೂ ಪೆಟ್ರೋಲ್ ವೆಹಿಕಲ್ ಏನಾದ್ರು ನೋಡ್ತಾ ಇದ್ರೆ. ಆದ್ರೆ ನೀವೇನಾದ್ರೂ ಇವಿ ಡೀಸೆಲ್ ವೆಹಿಕಲ್ಸ್ ನೋಡ್ತಾ ಇದ್ರೆ ಏನ್ ತೊಂದರೆ ಇಲ್ಲ. CNG EV ಡೀಸೆಲ್ ವೆಹಿಕಲ್ಸ್ ನೀವು ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ.